ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗು ಲಾಸ್ ಕೊಟ್ಟಿದ್ದೆ, ಫಸ್ಟ್ ಟೈಮ್ ಲಾಸ್ ಕೊಟ್ಟಿದ್ದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮ್ಯಾನ್ಯಲಾಗಿ ಮಾಡಿದರೆ ಪ್ರಾಫಿಟ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು. ಬಟ್ ಆಲ್ರೆಡಿ ಹೇಳ್ದಂಗೆ ಆಲ್ಗೋದ್ರಲ್ಲಿ ಒನ್ಸ್ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿದ್ರೆ ಆಟೋಮೆಟಿಕ್ ರನ್ ಆಗೋಕ್ಕೆ ನಾವು ಚಾನ್ಸ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡ್ಬೋದು ಇವತ್ತಿನ ಮಾರ್ಕೆಟು ನಿಮಗೆ ಮಾರ್ಕೆಟ್ನ ಒಂದು ಟ್ರೆಂಡ್ ತೋರಿಸ್ಬಿಡ್ತೀನಿ ಯಾವ ರೀತಿ ಮೂವ್ಮೆಂಟ್ ಆಗಿತ್ತು ಅಂದರೆ. ನೀವು ನೋಡ್ಬೋದು ಬೆಳಗ್ಗೆ ಓಪನ್ ಆಗಿದ ತಕ್ಷಣ ಇದು ಬ್ಯಾಂಕ್ ನಿಫ್ಟಿ ಒಂದು ಚಾರ್ಟು ಚಿಕ್ಕ ಮಾಡ್ತೀನಿ. ಓಕೆ, ನೋಡ್ಬೋದು ಬೆಳಗ್ಗೆ ಓಪನಿಂಗ್ ಟೈಮಲ್ಲೇ ನಿಮಗೆ ದೊಡ್ಡ ಕ್ಯಾಂಡಲ್ ಬಂತು. ಇದು ಕಾಣಿಸ್ತಿದೆಯಲ್ಲ, ದೊಡ್ಡ ಕ್ಯಾಂಡಲ್ ಬಂತು. ಅದಾದಮೇಲೆ ಅಂದ್ಕೊಂಡೆ ಮೋಸ್ಟ್ಲಿ ಕಂಟಿನ್ಯೂಷನ್ ಆಗುತ್ತೆ ಅಂತ ಅಂದ್ಕೊಂಡೆ. ಒಳ್ಳೆ ಪ್ರೀಮಿಯಮ್ ಸಹ ಒಂದು ಸಿಗ್ತಾಯಿತ್ತು ನನಗೆ. ಬಟ್ ಅನ್ಫಾರ್ಚುನೇಟಾಗಿ ಮಾರ್ಕೆಟ್ ಈ ಒಂದು ಗ್ರೀನ್ ಕ್ಯಾಂಡಲ್ ಆದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ಒಂದು ಡೌನ್ ಬಿತ್ತು. ಇಲ್ಲೊಂದು ಸಪೋರ್ಟ್ ತೊಗೊಂಡು ಈ ಒಂದು ಪಾಯಿಂಟಲ್ಲಿ ಮತ್ತೆ ಅಪ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಈ ಲೆವೆಲ್ನ ಅಥವಾ ಇವತ್ತಿನ ಒಂದು ಹೈ ಬ್ರೇಕ್ ಆದರೆ ಒಳ್ಳೆ ಪ್ರಾಫಿಟ್ ಬರುವಂಥ ಚಾನ್ಸಸ್ ಹೆಚ್ಚಿಗೆ ಇತ್ತು. ಬಟ್ ಈ ಒಂದು ದೊಡ್ಡ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ನೀವು ನೋಡ್ಬೋದು ನನ್ನ ಒಂದು ಪ್ರಾಫಿಟ್ ಹತ್ತಿರ 800-900 ರುಪೀಸ್ ಗಂಟ ಪ್ರಾಫಿಟೇನೋ ಇದ್ದಂಗೆ ಅಂತ ನನಗೆ ನೆನಪು. ಸೊ ಆ ಒಂದು ಪ್ರಾಫಿಟ್ನ ನೋಡಿದ್ರೆ ಆ ಒಂದು ಕಂಪ್ಲೀಟ್ ಪ್ರಾಫಿಟ್ ಈ ಒಂದು ಕ್ಯಾಂಡಲಲ್ಲಿ ವೈಪೌಟ್ ಆಯಿತು. ನಾನು ಅಂದ್ಕೊಂಡೆ ಇವತ್ತಿನ ಒಂದು ಮಾರ್ಕೆಟ್ನ ಮೂವ್ಮೆಂಟ್ ನೋಡಿಕೊಂಡು ದೊಡ್ಡ ರೆಡ್ ಕ್ಯಾಂಡಲ್ಗಳು ಬಂತಾರೆ ಪ್ರಾಬಬ್ಲಿ ಅಂದ್ಕೊಂಡೆ ಒಂದು 2,000-3,000 ರೂಪಾಯಿ ಲಾಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಕೆಲವೊಂದು ಟೈಮ್ ಲಕ್ ಸಹ ಫೇವರ್ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲು. ಈವನ್ ಮಾರ್ಕೆಟ್ ಇಷ್ಟು ದೊಡ್ಡದಾಗಿ ಮೂವ್ಮೆಂಟ್ ಕೊಟ್ಟಿದ್ರು ಸಹ ನಮ್ಗೆ ಆಗಿರೋಂಥ ಲಾಸು ಜಸ್ಟ್ 533 ರುಪೀಸ್. ಓಕೆ, ಸೊ ಸುಮಾರು ಜನಕ್ಕೆ ಡೌಟ್ ಇದೆ, ಇದು ಫೇಕ್ ವೆಬ್ಸೈಟಾ ಅಥವಾ ಫೇಕ್ ಪೋರ್ಟಲ್ಲ ಹಾಗೆ ಹಿಂಗೆ ಅಂತ ಆಡಿಯೋ ಹೇಳಿದ್ದೀನಿ. ಇದು ಯಾವುದೇ ರೀತಿಯ ಫೇಕ್ ಇಲ್ಲ. ನಾನು ನಿಮಗೆ ಕಂಪ್ಲೀಟ್ ರಿಫ್ರೆಶ್ ಸಹ ಮಾಡಿ ತೋರಿಸ್ತಿದ್ದೀನಿ. ಪ್ರೀವಿಯಸ್ ಒಂದು ಫಸ್ಟ್ ವೀಡಿಯೋದಲ್ಲಿ ಸಹ ತೋರಿಸಿದ್ದೆ. ಪ್ಲೇಸ್ಟೋರಲ್ಲಿ ಈ ನಮ್ಮ ಫ್ಲ್ಯಾಟ್ ಟ್ರೇಡ್ ಅನ್ನೋ ಒಂದು ವೆಬ್ಸೈಟ್ನ ಯಾವ ರೀತಿ ನಾವು ಓಪನ್ ಮಾಡಿ ತೋರಿಸಿದೆ, ಅದು ಸಹ ನೀವು ನೋಡ್ಕೊಂಬರ್ಬೋದು. ಸೊ ಆಟೋಮೆಟಿಕ್ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ ನೀವು ನೋಡ್ಬೋದು. ಹೇಳ್ಬೇಕಂತ ಹೇಳಿದ್ರೆ ನಮ್ಮದು ಸ್ಟ್ರಾಟಜಿ ಹತ್ತಿರ ಒಂದು 250 ರೂಪಾಯಿ ಗಂಟೆ ಏನೋ ಲಾಸ್ ಆಗಿತ್ತು ಅಂತ ಅನ್ಕೊಂಡು ನಾನು ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀನಿ. ಓಕೆ, 226 ರೂಪಾಯಿನೋ ಲಾಸ್ ಆಗಿತ್ತು. ಬಟ್ ಈ ಒಂದು 2 ಹೆಜ್ಜೆ ಏನು ನಾನು ಅಥವಾ ಒಂದು ಮಾರ್ಜಿನ್ ಬೆನಿಫಿಟ್ಗೋಸ್ಕರ ಬೈ ಮಾಡಿದೆ, ಅದರಲ್ಲಿ ಒಂದು 310 ರೂಪಾಯಿ ಗಂಟೆ ಲಾಸ್ ಆಗಿತ್ತು. ನೀವು ಓವರಾಲ್ ನೀವು ಕೇಳಿದ್ರೆ 226 ರುಪೀಸ್ ಅಷ್ಟೇ ಲಾಸು. ಬಟ್ ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ನಮಗೆ ಲಾಸ್ ಅಂದರೆ ಲಾಸೇ ಅಲ್ವಾ, ಅದಕ್ಕೋಸ್ಕರ ಆ ಒಂದು ಲಾಸ್ನ ಸಹ ಅಪ್ಡೇಟ್ ಮಾಡಿದ್ದೀನಿ, ನನ್ನ ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಪ್ರೀವಿಯಸ್ 10th ವೀಡಿಯೋ ಮಾಡ್ಬೇಕಾದ್ರೆ ಐ ಥಿಂಕ್ ನಾನು ಇದು ಒಂದು ಪ್ರಾಫಿಟ್ನ ಅಪ್ಡೇಟ್ ಮಾಡಿರಲಿಲ್ಲ ಅಂತ ಅನ್ಕೊತೀನಿ ಟ್ರ್ಯಾಕಲ್ಲಿ. ಅದಕ್ಕೋಸ್ಕರ ಅದನ್ನು ಅಪ್ಡೇಟ್ ಮಾಡಿ ಇವತ್ತಿನ ಒಂದು 12th ಏಪ್ರಿಲ್ ಅಲ್ವಾ ಇವತ್ತು ಡೇಟು. ಸೊ ಇದು ಸಹ ಅಪ್ಡೇಟ್ ಮಾಡಿದ್ದೀನಿ ಲಾಸು. ನೀವು ನೋಡ್ಬೋದು 7,000 ರೂಪಾಯಿ ಪ್ರಾಫಿಟು, 100% ಒಂದು ಪ್ರಾಫಿಟ್ ಅಥವಾ ಪರ್ಸೆಂಟೇಜ್ನ ರಿಟರ್ನ್ ಆಗಿದೆ. ಸೊ ಇನ್ವೆಸ್ಟ್ಮೆಂಟ್ ಜಸ್ಟ್ 65,000 ಅಂತ ನಾನು ಹಾಕಿದ್ದೀನಿ. ಬಟ್ ಈ ಒಂದು ಸ್ಟ್ರಾಟಜಿಗೆ ಹತ್ತಿರ ಒಂದು 50,000-55,000 ರುಪೀಸ್ ಅಷ್ಟೆಲ್ಲ ಆರಾಮಾಗುತ್ತೆ. ಬಟ್ ನಾನು ರೌಂಡ್ ಫಿಗರಾಗಿ ಒಂದು ಹೆಚ್ಚಿನ 10,000 ರೂಪಾಯಿ ಇಟ್ಟು ರೌಂಡ್ ಫಿಗರ್ ತೊಗೊಂಡಿರೋದ್ರಿಂದ 10,000 ರೂಪಾಯಿ ಎಕ್ಸ್ಟ್ರಾ ಇದೆ ಅಂತ ಬಿಟ್ಟಿದ್ದೀನಿ. ಸೊ ಈ ಒಂದು ಸ್ಟ್ರಾಟಜಿ ಸೂಪರಾಗಿ ಒಂದು ನಮ್ಮ ಒಂದು ಕಸ್ಟಮರ್ ಬೇಸು ಅಥವಾ ನಮ್ಮ ಸಬ್ಸ್ಕ್ರೈಬರ್ ಬೇಸು ಇಷ್ಟಪಟ್ಟು ಬೈ ಮಾಡ್ತಿದ್ದಾರೆ. ಸೊ ಇವತ್ತು ಸಹ ನಮ್ಮ ಒಬ್ಬರು ಸ್ಟೂಡೆಂಟು, ಸೊ ಅವರು ಸಹ ಈ ಒಂದು ಏನೋ ನಮ್ಮ ಸರ್ವಿಸ್ಗೆ ಸಬ್ಸ್ಕ್ರೈಬ್ ಸಹ ಮಾಡಿದ್ದಾರೆ. ಸೊ ಅವ್ರಿಗೂ ಸಹ ಆ ಒಂದು ಏನು ಡಿಸೈನಿಂಗ್ ಸ್ಟೇಜ್ ಇದೆ ಅದನ್ನೊಂದು ಡಿಸೈನಿಂಗ್ ಮಾಡಿಕೊಡ್ತಿದ್ದೀನಿ ಇವತ್ತು. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು, ಟೆನ್ಷನ್ ಇಲ್ಲದೆ ಆಲ್ಗೋ ಟ್ರೇಡಿಂಗ್ನ ಮಾಡಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9620275275ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ದೆ. ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.